ಕರ್ನಾಟಕದಲ್ಲಿ 6 ಜನ ನಕ್ಸಲರು ಮುಖ್ಯವಾಹಿನಿಗೆ ಬರೋದಕ್ಕೆ ಮುಂದಾಗಿದ್ದಾರೆ. ವಿಕ್ರಮಗೌಡ ಎನ್ಕೌಂಟರ್ ಪ್ರಕರಣದ ಬೆನ್ನಲ್ಲೇ ಕರ್ನಾಟಕದ ಮುಂಡಗಾರು ಲತಾ, ಸುಂದರಿ ಕುತ್ಲೂರು, ವನಜಾಕ್ಷಿ ಬಾಳೆಹೊಳೆ, ಮಾರಪ್ಪ ಆರೋಲಿ, ತಮಿಳುನಾಡಿನ ಕೆ ವಸಂತ ಮತ್ತು ಕೇರಳದ ಟಿಎನ್ ಜೀಶಾ ಶಸ್ತ್ರಾಸ್ತ್ರವನ್ನು ತೊರೆದು ಮುಖ್ಯವಾಹಿನಿಗೆ ಬರಲು ಒಪ್ಪಿದ್ದಾರೆ. ಇದಕ್ಕೆ ಸರ್ಕಾರ ಕೂಡ ಸಮ್ಮತಿ ನೀಡಿದೆ. ಇವತ್ತು ಚಿಕ್ಕಮಗಳೂರಿನಲ್ಲಿ 6 ನಕ್ಸಲರು ಶರಣಾಗಲು ವೇದಿಕೆ ಸಿದ್ಧವಾಗಿದೆ. ಈಗಾಗಲೇ ನಕ್ಸಲರ ಜೊತೆ ಶರಣಾಗತಿ ಸಮಿತಿ ಮತ್ತು ಶಾಂತಿಗಾಗಿ ನಾಗರಿಕ ಸಮಿತಿ ನಡೆಸಿದ ಮಾತುಕತೆ ಯಶಸ್ವಿಯಾಗಿದೆ. ಹಾಗಾದರೆ ಯಾರ್ಯಾರು ಇವತ್ತು ಶರಣಾಗತಿ ಆಗ್ತಾ ಇರತಕ್ಕಂಥದ್ದು ಅಂತ ನೋಡೋಣ. ಮೊದಲನೇದು, ಈಗ ನಕ್ಸಲರ ಮೇಲಿರ್ತಕ್ಕಂಥ ಕೇಸ್ಗಳ ಬಗ್ಗೆ ಮಾತಾಡ್ಬೋಣ. ಮುಂಡಗಾರು ಲತಾ ವಿರುದ್ಧ 59 ಪ್ರಕರಣಗಳಿವೆ. ನಕ್ಸಲರು ಯಾರ್ಯಾರು ಅಂತ ಹೇಳಿದೆ, ಮುಂಡಗಾರು ಲತಾ ವಿರುದ್ಧ ಈಗ 59 ಪ್ರಕರಣಗಳಿವೆ. ಇನ್ನು ಸುಂದರಿಯ ವಿರುದ್ಧ ಉಡುಪಿ ಮತ್ತು ದಕ್ಷಿಣ ಕನ್ನಡದಲ್ಲಿ 3 ಕೇಸ್ಗಳಿವೆ. ಸುಂದರಿ ಅಂತಕ್ಕಂಥವರು ಸರೆಂಡರ್ ಆಗ್ತಾ ಇದ್ದಾರೆ. ಅವರ ವಿರುದ್ಧ ಉಡುಪಿ ಮತ್ತು ದಕ್ಷಿಣ ಕನ್ನಡದಲ್ಲಿ 3 ಕೇಸ್ಗಳಿವೆ. ಇನ್ನು ಜಯಣ್ಣ ಮೇಲೆ ಉಡುಪಿ ಮತ್ತು ಮಂಗಳೂರಿನಲ್ಲಿ 3 ಪ್ರಕರಣಗಳಿವೆ. ಜಯಣ್ಣ ಅಂತ ಈತನು ಕೂಡ ನಕ್ಸಲ್, ಈತನ ಮೇಲೆ ಉಡುಪಿ ಮತ್ತು ಮಂಗಳೂರಿನಲ್ಲಿ 3 ಪ್ರಕರಣಗಳಿವೆ ಪ್ರಮುಖವಾಗಿ. ಇನ್ನು ವನಜಾಕ್ಷಿ ಅಂತ, ವನಜಾಕ್ಷಿ ವಿರುದ್ಧ ದಾಖಲಾಗಿದೆ ಒಟ್ಟು 15 ಪ್ರಕರಣಗಳು ದಾಖಲಾಗಿವೆ. ಇದೆಲ್ಲ ಇತ್ಯರ್ಥ ಆಗಬೇಕು. ಸುಮ್ಮನೆ ಇದೆಲ್ಲವನ್ನು ಮಾಫಿ ಮಾಡಲ್ಲ. ಎಲ್ಲ ಪ್ರಕರಣಗಳು ಇತ್ಯರ್ಥ ಆಗಬೇಕು ಆದಷ್ಟು ಬೇಗ. ಇನ್ನು ಕೆ ವಸಂತ ಮತ್ತು ಟಿ ಎನ್ ಜೀಶಾ ಇವರ ವಿರುದ್ಧ ಕೂಡ ಹಲವು ಕೇಸ್ಗಳು ದಾಖಲಾಗಿವೆ ಪ್ರಮುಖವಾಗಿ. ಇದೆಲ್ಲ ಏನೇನು ಕೇಸು, ಏನು ಎತ್ತ ಅಂತಕ್ಕಂಥದ್ರ ಬಗ್ಗೆ ನಾವು ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಹಾಗಾದರೆ ಪ್ರಮುಖವಾಗಿ ನಕ್ಸಲರು ಯಾರ್ಯಾರು ಶರಣರಾಗ್ತಾ ಇದ್ದಾರೆ ಅಂತಕ್ಕಂಥದ್ದು ನೋಡ್ತಾ ಇದ್ದೀರಾ. ಮೊದಲನೇದಾಗಿ ಮುಂಡಗಾರು ಲತಾ, ಈಕೆ ಮೂಲತಃ ಶೃಂಗೇರಿಯ ಮೂಲ. ಈಕೆ ಕೂಡ ಈಗ ನಕ್ಸಲ್ ನಾಯಕಿ ಅಂತಲೇ ಕರೆಸ್ಕೊಂಡಿರ್ತಕ್ಕಂಥದ್ದು. ನಕ್ಸಲ್ ನಾಯಕಿ ಮುಂಡಗಾರು ಲತಾ, ಈಕೆಯ ನೇತೃತ್ವದಲ್ಲೇ ಈಗ ಶರಣಾಗತಿ ಆಗ್ತಿರ್ತಕ್ಕಂಥದ್ದು. ಎರಡನೇದು ವನಜಾಕ್ಷಿ ಅಂತ, ಈಕೆ ಕಳಸ ಬಾಳೆಹೊಳೆ ಗ್ರಾಮದವರು. ಕಳಸದ ಬಳಿ ಇರ್ತಕ್ಕಂಥ ಬಾಳೆಹೊಳೆ ಅಂತಕ್ಕಂಥ ಗ್ರಾಮ, ಆ ಗ್ರಾಮದ ಮೂಲ ವನಜಾಕ್ಷಿ. ಇವರು ಕೂಡ ಈಗ ಸರೆಂಡರ್ ಆಗ್ತಾ ಇದ್ದಾರೆ. ಇನ್ನು ಸುಂದರಿ ಅಂತಂದ್ಬಿಟ್ಟು ನೆಕ್ಸ್ಟ್, ಇವರು ದಕ್ಷಿಣ ಕನ್ನಡ ಜಿಲ್ಲೆ ಕುಂತಲೂರು ಗ್ರಾಮದವರು. ಸುಂದರಿ ಅಂತ, ಇವರ ತಮ್ಮ ವಸಂತ ಅಂತ ಕೂಡ ಓರ್ವ ನಕ್ಸಲ್ ಇದ್ದ, ಆತನ ಎನ್ಕೌಂಟರ್ಗೆ ಬಲಿಯಾದ. ಈಕೆ ಈಗ ಸರೆಂಡರ್ ಆಗೋದಕ್ಕೆ ಸಿದ್ಧತೆಯನ್ನು ನಡೆಸ್ಕೊಂಡಿದ್ದಾರೆ. ಇನ್ನು ಮಾರಪ್ಪ ಅರೋಳಿ, ಇವರು ಕರ್ನಾಟಕ ಮೂಲದವರೇ, ಕರ್ನಾಟಕದವರೇ, ಮಾರಪ್ಪ ಅರೋಳಿ ಅಂತ, ಇವರು ಕೂಡ ಇವತ್ತು ಶರಣಾಗತಿ ಆಗ್ತಾ ಇದ್ದಾರೆ. ಇನ್ನು ತಮಿಳುನಾಡು ಮೂಲದ ವಸಂತ್, ತಮಿಳುನಾಡು ಮೂಲದ ವಸಂತ್ ಈತ ಈಗ ಸರೆಂಡರ್ ಆಗ್ತಾ ಇರ್ತಕ್ಕಂಥದ್ದು. ಹಾಗೆಯೇ ಕೇರಳ ಮೂಲದ ಮತ್ತೋರ್ವ ಮಾವೋವಾದಿ ಎನ್ ಜೀಶಾ ಅಂತಂದ್ಬಿಟ್ಟು, ಕೇರಳ ಮೂಲದ ಎನ್ ಜೀಶಾ, ಈಕೆ ಕೂಡ ಈಗ ಸರೆಂಡರ್ ಆಗ್ತಾ ಇದ್ದಾರೆ. ಒಟ್ಟು 6 ಜನ ಪ್ರಮುಖ ನಕ್ಸಲರು. ಇವರು 6 ಜನ ಸರೆಂಡರ್ ಆದರೆ ಅಲ್ಲಿಗೆ ನಕ್ಸಲ್ ಮುಕ್ತ ಕರ್ನಾಟಕ ಆಗುತ್ತೆ ಅಂತ ಸರ್ಕಾರದ ಲೆಕ್ಕಾಚಾರ. ಸೊ ಇವರೆಲ್ಲರೂ ಕೂಡ ಇವತ್ತು ಚಿಕ್ಕಮಗಳೂರಿನ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸರಿಸುಮಾರು 10 ಗಂಟೆ ವೇಳೆಗೆ ಸರೆಂಡರ್ ಆಗ್ತಾರೆ ಅಂತಕ್ಕಂಥ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಇನ್ನು ಪ್ರಮುಖವಾಗಿ ಮಾರಪ್ಪ ಅರೋಳಿ, ತಮಿಳುನಾಡಿನ ವಸಂತ್, ಕೇರಳದ ಜೀಶಾ ಇವರೆಲ್ಲರೂ ಕೂಡ ಕರ್ನಾಟಕಕ್ಕೆ ಬಂದು ಸರೆಂಡರ್ ಆಗ್ತಾ ಇದ್ದಾರೆ. ಪರವಾಗಿಲ್ಲ, ಬಟ್ ಅವ್ರಿಗೇನಾದರೂ ಆಯಾ ರಾಜ್ಯಗಳಲ್ಲೇನಾದರೂ ಕೇಸ್ ದಾಖಲಾಗಿದ್ದರೆ ಅಲ್ಲಿಯೂ ಕೂಡ ಇವರು ಕೇಸನ್ನು ಎದುರಿಸಬೇಕಾಗುತ್ತೆ. ಕೇಸ್ ಎದುರಿಸದೇ ಹಾಗೆ ಹೊರಗೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಇವ್ರ ಮೇಲಿರ್ತಕ್ಕಂಥ ಕೇಸ್ಗಳನ್ನ ಕಂಪ್ಲೀಟಾಗಿ ತೆಗೆದುಹಾಕಲ್ಲ. ಬಟ್ ಆದಷ್ಟು ಬೇಗ ಇವರಿಗೆ ಶರಣಾಗತಿ ಆಗೋದ್ರಿಂದ ಕೋರ್ಟ್ನಲ್ಲೂ ಇವರಿಗೆ ನ್ಯಾಯ ಸಿಗುವ ರೀತಿಯಲ್ಲಿ ಒಂದಷ್ಟು ಪ್ರಯತ್ನಗಳು ಸರ್ಕಾರದ ವತಿಯಿಂದ ಕೂಡ ಆಗುತ್ತೆ.